44 ಆಗ್ತಾ ಉಂಟು ಟೀಮ್ ಸ್ಕೋರ್. ಒಂದು ಒಳ್ಳೆ ಒಂದು ಟೈಟ್ ಓವರ್ ತೇಳಕ್ಕೆ 2 ರನ್ಗಳಿಗೆ ಮನ್ವಿತ್ ಬೌಲಿಂಗ್ ಹಾಕ್ತಾ ಉಂಟು. ಗುಡ್ ಲುಕಿಂಗ್ ಶಾಟ್, ನೋ ನೀಡ್ ಟು ರನ್ ಫಾರ್ ದಟ್ ಇಸ್ ಇನ್ ದ ಗ್ಯಾಪ್. ಈ ಬಾಲ್ ಸ್ವಲ್ಪ ಬಾಡಿ ಮೇಲೆ ಇತ್ತು, ಅದನ್ನ ಗಮನಿಸಿದಂತ ಬ್ಯಾಟ್ಸ್ಮನ್ ಚೆಂಡನ್ನ ಮಿಡ್ ವಿಕೆಟ್ ಹಾಗೆ ಸ್ಕ್ವೇರ್ ಲೆಗ್ ನ ಮಧ್ಯಭಾಗದ ಈ ಒಂದು ಚೆಂಡನ್ನ ಕ್ರಮಿಸ್ತಾ ಉಂಟು. 4 ರನ್ಗಳ ಸೇರ್ಕೊಳ್ತಾ ತಂಡದ ಮೊತ್ತ 48ರತ್ತ ಸಾಗ್ತಾ ಉಂಟು. ಒಳ್ಳೆ ಒಂದು ಓವರ್ ಆಗಿತ್ತು. ಸ್ಟಿಲ್ ಇಟ್ ಇಸ್ ಅ ವೆರಿ ಗುಡ್ ಓವರ್. 6 ರನ್ಸ್ ಅಷ್ಟೇ ಬಂದದ್ದು. ಕೊನೆಯ ಬಾಲ್ ಬರ್ತಾ ಉಂಟು ಈ ಒಂದು ಓವರ್ಲಿ. 48. ವಿಚ್ ಬಾಲ್ ಮಿಸ್ ಟೈಮ್ ಶಾಟ್ ಆತ ಇಲ್ಲ, ನಾಟ್ ಅ ಮಿಸ್ ಟೈಮ್ ಶಾಟ್ ಮ್ಯಾನ್. ಅದು ಅಷ್ಟೇ ಲೈಕ್ ಅಂತ ಮಿಡ್ಲ್ ಆತ. ಇಲ್ಲಿಗೆ ಅಷ್ಟಾಗಿ ಬಹಳಷ್ಟೊಂದು ಉತ್ತಮ ಎಫೆಕ್ಟಿವ್ ಶಾಟ್ ಇದೆ. ಅಂಡ್ ಗೋಪಿನಾಥ್ ಸ್ಟಾರ್ಟೆಡ್ ಟು ಸ್ಕೋರ್ ಫ್ಯೂ ರನ್ಸ್. ಶಾರ್ಟ್ ಆಗಿ ಬಂದಂತ ಚೆಂಡನ್ನ ಬ್ಯಾಕ್ ಫುಟ್ಲಿ ಒಂದೇ ಕಾಲಲ್ಲಿ ನಿಂತ್ಕೊಂಡು ಹೊಡೆದಂತ ಸಿಕ್ಸರ್ ಇದು. ಸೀದಾ ಮಿಡ್ ವಿಕೆಟ್ ನ ಮೇಲ್ಭಾಗದಲ್ಲಿ ದಾಖಲಿಸಿಕೊಂಡಂತ ಒಂದು ಸಿಕ್ಸರ್. ಟೀಮ್ ಸ್ಕೋರ್ 50 ರನ್ಗಳನ್ನ ಕ್ಲೋಸ್ ಮಾಡಿಕೆ ಮಾಡ್ಕಂತಲೇ ದೀಕ್ಷಿತ್. ಬಹಳ ಅನುಭವಿ ಕ್ರಿಕೆಟರ್ ಕೂಡ, ಸಾಕಷ್ಟು ಅನುಭವ ಒಟ್ಟು ಹಿಂಗೆ. ಗುಡ್ ಶಾಟ್, ನೋ ನೀಡ್ ಟು ರನ್ ಫಾರ್ ದಟ್, ಜಸ್ಟ್ 1 ಬೌನ್ಸ್. ತುಂಬಾ ಫ್ಲಾಟ್ ಬ್ಯಾಟರ್ ಶಾಟ್ ಇದು. ಗೋಪಿನಾಥ್ ಕೆಳ ಕ್ರಮದಲ್ಲಿ ಬ್ಯಾಟಿಂಗ್ ನ ಬಂದ್ರು ಕೂಡ ಯೂಸ್ಫುಲ್ ಒಂದು ಬ್ಯಾಟಿಂಗ್ ನ ಆಡ್ತಾ ಉಂಟು. ಕೆಲವೊಂದು ಆಟಗಾರರಿದ್ದಾವೆ ಬಹಳಷ್ಟು ಕಷ್ಟದ ಸಮಯಲ್ಲೇ ಅವರ ಇನ್ನಿಂಗ್ಸ್ ಗಬಾದು. ಎಲ್ಲ ಬ್ಯಾಟ್ಸ್ಮನ್ಗೆ ಆಡ್ಕಕ್ಕನ ಆಡ್ಲೆ. ಪಾಲ್ ಕಾಲಿಂಗ್ ಇರ್ದು, ಪಾಕಿಸ್ತಾನ ಮಾಜಿ ಆಲ್ರೌಂಡರ್ ಅಬ್ದುಲ್ ರಜಾಕ್ ಇರ್ದು, ಎಲ್ಲ ಆಡ್ತಿದ್ದದು. ಯಾಕಂದ್ರೆ